ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ದಿನ ಒಂದಲ್ಲ ಒಂದು ಹೈಡ್ರಾಮಾ ನಡೀತಾನೆ ಇರುತ್ತೆ ಅಲ್ವಾ. ಆದರೆ ಈ ಸಲ ವಿಧಾನಸೌಧದ ಕಾರಿಡಾರ್ನಲ್ಲಿ ಬೀಸ್ತಾ ಇರೋ ಗಾಳಿ ಇದೆಯಲ್ಲ, ಇದು ಜಸ್ಟ್ ಮಾಮೂಲಿ ಗಾಳಿ ಅಲ್ಲ, ಇದು ಪಕ್ಕಾ ಬಿರುಗಾಳಿ. ನೀವೇ ಯೋಚನೆ ಮಾಡಿ, ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂದರೆ ಪಕ್ಷದಲ್ಲಿ ಸಂಭ್ರಮ ಇರಬೇಕು, ಹೌದಲ್ವಾ? ಆದರೆ ಕಾಂಗ್ರೆಸ್ ಸರ್ಕಾರದ ಕತೆ ಉಲ್ಟಾ ಆಗಿದೆ. ಸಂಪುಟ ವಿಸ್ತರಣೆ ಆಗ್ತಿದ್ದ ಹಾಗೆ ಸರ್ಕಾರದ ಒಳಗಡೆನೆ ಒಂದು ದೊಡ್ಡ ಮಟ್ಟದ ಅಸಮಾಧಾನದ ಅಗ್ನಿಪರ್ವತ ಸ್ಫೋಟಗೊಂಡಿದೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಅದು CM DK ಶಿವಕುಮಾರ್. ಅವರು ಬಹಳ ಲೆಕ್ಕಾಚಾರ ಹಾಕಿ ಪ್ಲ್ಯಾನ್ ಮಾಡಿ ಈ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರಚನೆ ಮಾಡಿದ್ರು. ಆದರೆ ಕಟ್ ಮಾಡಿದ್ರೆ ಅದೇ ಪ್ಲ್ಯಾನ್ ಈಗ ಅವರಿಗೆ ಅತಿ ದೊಡ್ಡ ಹೆಡ್ಡೇಕ್ ಆಗಿ ಪರಿಣಮಿಸಿದೆ. ಮಂತ್ರಿ ಸ್ಥಾನ ಸಿಗದೆ ಇರೋ ಶಾಸಕರ ಕೋಪ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಪೀಕ್ಗೆ ತಲುಪ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಸರ್ಕಾರಕ್ಕೆ ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ನೋಡಿ. ಆಗಸ್ಟ್ 3ರಂದು ಸಂಪುಟ ವಿಸ್ತರಣೆ ಆಯಿತು. ಇವತ್ತು ಆಗಸ್ಟ್ 7, ಅಂದರೆ ಬರೋಬ್ಬರಿ 5 ದಿನಗಳು ಕಳೆದು ಹೋಗಿವೆ. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆಯಾದ ಕೆಲವೇ ಗಂಟೆಗಳಲ್ಲಿ ಅಥವಾ ಹೆಚ್ಚಂದ್ರೆ 1-2 ದಿನಗಳಲ್ಲಿ ಯಾರಿಗೆ ಯಾವ ಖಾತೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಆದರೆ ಇವತ್ತು 5ನೇ ದಿನ ಗಡಿಯಾರ ಓಡ್ತಾ ಇದ್ರು ಖಾತೆ ಹಂಚಿಕೆ ಮಾಡೋಕೆ ಸರ್ಕಾರಕ್ಕೆ ಧೈರ್ಯ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಖಾತೆ ಹಂಚಿದ ತಕ್ಷಣವೇ ಈ ಬಂಡಾಯದ ಬೆಂಕಿ ಇನ್ನಷ್ಟು ಜೋರಾಗಿ ಉರಿಯುತ್ತೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಭಯ. ಅದಕ್ಕೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಈಗ ಟೈಮ್ ಪಾಸ್ ತಂತ್ರ ಅಳವಡಿಸಿಕೊಂಡಿದ್ದಾರೆ. ಖಾತೆ ಹಂಚಿಕೆ ತಡವಾಗ್ತಿರೋದೇ ಈ ಬಂಡಾಯ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದಕ್ಕೆ ಮೊದಲ ಸಾಕ್ಷಿ. ಈಗ ವಿಷಯ ಏನು ಅಂದರೆ, ಮಂತ್ರಿ ಪದವಿ ಸಿಗಲಿಲ್ಲ ಅಂತ ಈ ಶಾಸಕರು ಮೂಲೆಯಲ್ಲಿ ಕೂತು ಅಳ್ತಾ ಇಲ್ಲ. ಬದಲಿಗೆ ಸೈಲೆಂಟ್ ಆಗಿ ದೊಡ್ಡ ಮಟ್ಟದ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಅಸಮಾಧಾನಿತ ಶಾಸಕರ ಪಡೆ ಸಪ್ರೇಟ್ ಆಗಿ ಮೀಟಿಂಗ್ಗಳನ್ನು ಮಾಡೋಕೆ ಶುರು ಮಾಡಿದೆ. ಮೊದಲನೇದಾಗಿ ಕೊಪ್ಪಳ, ಇಲ್ಲಿನ ಶಾಸಕರು ಸಪ್ರೇಟ್ ಆಗಿ ಸೇರಿ ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಎರಡನೇದಾಗಿ ತುಮಕೂರು, ಇಲ್ಲಿನ ಸಚಿವ ಆಕಾಂಕ್ಷಿ ಶಾಸಕರು ಯಾರಿಗೂ ಗೊತ್ತಾಗದಂತೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮೂರನೇದಾಗಿ ಕೋಲಾರದ ಶಾಸಕರಂತೂ ಒಂದಾಗಿ ನಿಂತು ತಮ್ಮ ಪವರ್ ಏನೆಂದು ತೋರ್ಸೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಈ ಸಭೆಗಳು ಸುಮ್ಮನೆ ಒಂದಷ್ಟು ಜನ ಸೇರಿ ಟೀ ಕುಡಿದು ಹರಟೆ ಹೊಡೆಯೋ ಸಭೆಗಳಲ್ಲ. ಇವು ನಾಯಕತ್ವಕ್ಕೆ, ಮುಖ್ಯವಾಗಿ DK ಶಿವಕುಮಾರ್ ಅವರಿಗೆ ಚೆಕ್ ಕೊಡೋಕೆ ಹೆಣಿತಾ ಇರೋ ಪಕ್ಕಾ ಪೊಲಿಟಿಕಲ್ ರಣವ್ಯೂಹ. ಈ ಎಲ್ಲ ಶಾಸಕರು ಸೇರಿ ಈಗ ತೆಗೆದುಕೊಂಡಿರೋ ಆ ಒಂದು ನಿರ್ಧಾರ ಇದೆಯಲ್ಲ, ಅದು DK ಶಿವಕುಮಾರ್ ಅವರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿದೆ. ಅಷ್ಟಕ್ಕೂ ಈ ಬಂಡಾಯ ಶಾಸಕರು ಮಾಡಿರೋ ಆ ಮಾಸ್ಟರ್ ಪ್ಲಾನ್ ಆದರೂ ಏನು ಗೊತ್ತಾ? ಇಲ್ಲಿದೆ ನೋಡಿ ಟ್ವಿಸ್ಟ್. ಬರುವ ಆಗಸ್ಟ್ 13ರಿಂದ ರಾಜ್ಯ ಶಾಸನಸಭೆಯ ಅತ್ಯಂತ ಮಹತ್ವದ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಅಧಿವೇಶನದಲ್ಲೇ ನಾಯಕತ್ವಕ್ಕೆ ಪಕ್ಕಾ ಪಾಠ ಕಲಿಸಬೇಕು ಅಂತ ಈ ಶಾಸಕರ ಪಡೆ ಎಲ್ಲವನ್ನೂ ರೆಡಿ ಮಾಡಿಕೊಂಡಿದೆ. ಆಗಸ್ಟ್ 13ರಂದು ಅಧಿವೇಶನ ಶುರುವಾಗ್ತಿದ್ದಂತೆ ಈ ಶಾಸಕರು ಯಾವ ರೀತಿ ಬಂಡಾಯ ಎದ್ದೇಳಲಿದ್ದಾರೆ ಗೊತ್ತಾ? ಇದು ಗಲಾಟೆ ಮಾಡೋ ಬಂಡಾಯ ಅಲ್ವೇ ಅಲ್ಲ, ಸೈಲೆಂಟ್ ಬಂಡಾಯ. ಅವರ ಪ್ಲಾನ್ ತುಂಬಾ ಸಿಂಪಲ್ ಆಗಿದೆ. ಮೊದಲನೇದಾಗಿ ಅಧಿವೇಶನಕ್ಕೆ ಬರ್ತಾರೆ, ಅಟೆಂಡೆನ್ಸ್ ಬುಕ್ನಲ್ಲಿ ಸೈನ್ ಮಾಡ್ತಾರೆ, ಹೋಗಿ ತಮ್ಮ ಸೀಟಲ್ಲಿ ಸುಮ್ಮನೆ ಕೂತ್ಕೋತಾರೆ. ಎರಡನೇದಾಗಿ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಪರವಾಗಿ ಒಬ್ಬ ಶಾಸಕನು ಮಾತಾಡೋದೇ ಇಲ್ಲ. ಮೂರನೇದಾಗಿ ಪ್ರತಿಪಕ್ಷಗಳು ಅಂದರೆ BJP JDS ಸರ್ಕಾರದ ವಿರುದ್ಧ ದಾಳಿ ಮಾಡುವಾಗ ಸರ್ಕಾರವನ್ನ ಸಮರ್ಥಿಸಿಕೊಳ್ಳಲು ಯಾರೂ ಮುಂದೆ ಬರೋದಿಲ್ಲ. ನಾಲ್ಕನೇದಾಗಿ ಸದನದಲ್ಲಿ ಯಾವುದೇ ಪ್ರಶ್ನೆ ಕೇಳಲ್ಲ, ಯಾವುದೇ ಚರ್ಚೆಯಲ್ಲೂ ಭಾಗವಹಿಸಲ್ಲ. ಅಂದರೆ ಪಕ್ಕಾ ನ್ಯೂಟ್ರಲ್ ಅಥವಾ ತಟಸ್ಥ ಧೋರಣೆ. ನಮಗೆ ಏನೂ ಬೇಡ, ನಾವು ಸುಮ್ಮನೆ ನೋಡ್ತಿರ್ತೀವಿ ಅನ್ನೋ ಈ ಅಹಿಂಸಾತ್ಮಕ ತಂತ್ರ ಇದೆಯಲ್ಲ, ಇದು ಯಾವುದೇ ಸರ್ಕಾರದ ಪಾಲಿಗೆ ಬಾಂಬ್ಗಿಂತಲೂ ಅಪಾಯಕಾರಿ. ವಿಪಕ್ಷಗಳು ಸರ್ಕಾರದ ಬಟ್ಟೆ ಬಿಚ್ಚೋವಾಗ ಸ್ವಪಕ್ಷದ ಶಾಸಕರೇ ಮೌನವಾಗಿದ್ರೆ ಸರ್ಕಾರದ ಇಮೇಜ್ ಏನಾಗಬೇಡ. ಇಷ್ಟೇ ಅಲ್ಲ, ಅದೇ ಆಗಸ್ಟ್ 13ರ ರಾತ್ರಿ ಡಿನ್ನರ್ ಮೀಟಿಂಗ್ ಅಥವಾ ಭೋಜನಕೂಟ ರಾಜಕಾರಣದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಈ ಶಾಸಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆರಂಭದಲ್ಲಿ ಈ ಅಸಮಾಧಾನದ ಪಡೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಶಾಸಕರಿದ್ರು. ಆದರೆ ಹೈಕಮಾಂಡ್ ಮತ್ತು ನಾಯಕರು ಕಾರ್ಯಾಚರಣೆ ನಡೆಸಿದ ಮೇಲೆ ಸಂಖ್ಯೆ ಹೀಗಾಗಿದೆ ನೋಡಿ. 19 ಶಾಸಕರು. ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಗಿರಿ ಸಿಕ್ಕಿದ್ದರಿಂದ ಹ್ಯಾಪಿಯಾಗಿ ಸೈಲೆಂಟ್ ಆದವರು 6 ಶಾಸಕರು. ಮಾಜಿ CM ಸಿದ್ದರಾಮಯ್ಯನವರು ಸ್ವತಃ ಕರೆದು ಮಾತಾಡಿ, ನಿಮ್ಮ ಕ್ಷೇತ್ರಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಡ್ತೀನಿ, ಕಾರ್ಪೊರೇಷನ್ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂದಮೇಲೆ ತಣ್ಣಗಾದವರು. ಆದರೆ ಕತೆ ಇಲ್ಲಿಗೆ ಮುಗ್ದಿಲ್ಲ.
ಇನ್ನುಳಿದ 33ಕ್ಕೂ ಹೆಚ್ಚು ಶಾಸಕರು ಇದ್ದಾರಲ್ಲ, ಅವರು ಈಗಲೂ ನೋ ಕಾಂಪ್ರಮೈಸ್ ಅಂತ ಒಗ್ಗಟ್ಟಾಗಿ ನಿಂತುಬಿಟ್ಟಿದ್ದಾರೆ. ಈ 33 ಜನರ ಟೀಮ್ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ನಿದ್ದೆಗೆಡಿಸ್ತಾ ಇದೆ. ಸ್ಥಿತಿ ಇಷ್ಟೊಂದು ಗಂಭೀರ ಆದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಓಡೋಡಿ ಬಂದರು. ನಾನು ಬಂದಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ ಅಂದ್ಕೊಂಡಿದ್ರು. ಆದರೆ ಕರ್ನಾಟಕ ಕಾಂಗ್ರೆಸ್ನ ಒಳಗಿರೋ ಈ ಲೆಕ್ಕಾಚಾರ ಹೈಕಮಾಂಡ್ಗೆ ಅರ್ಥವಾಗದಷ್ಟು ಜಟಿಲವಾಗಿದೆ. ಇಲ್ಲೊಂದು ರೋಚಕ ಬೆಳವಣಿಗೆ ನಡೀತಾ ಇದೆ. ಸುರ್ಜೇವಾಲಾ ಬಂದರೂ ಸಹ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಲು ಸಾಧ್ಯವಾಗಲಿಲ್ಲ, ಅಥವಾ ಸಿದ್ದರಾಮಯ್ಯನವರೇ ಈ ಇಡೀ ಪ್ರಕ್ರಿಯೆಯಿಂದ ಸೈಲೆಂಟ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಿದೆ. ಮಾಜಿ ಸಿಎಂ ಅವರು ಅಂತರ ಕಾಯ್ದುಕೊಂಡಿದ್ದರಿಂದ ಈ ಇಡೀ ಡ್ಯಾಮೇಜ್ ಕಂಟ್ರೋಲ್ ಹಾಗೂ ಶಾಸಕರನ್ನ ಸಮಾಧಾನ ಪಡಿಸೋ ಭಾರ ಪೂರ್ತಿಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಬಿದ್ದಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೆಗಲ ಮೇಲೆ ಬಂಡೆಕಲ್ಲು ಇಟ್ಟಂತಾಗಿದೆ. ಯಾಕೆ ಗೊತ್ತಾ? ಕೆಲವರಿಗೆ ಕಾರ್ಪೊರೇಷನ್ ಬೇಕು, ಓಕೆ ಕೊಡ್ತೀವಿ ಅಂದರು. ಇನ್ನು ಕೆಲವರಿಗೆ ಕೋಟ್ಯಾಂತರ ರೂಪಾಯಿ ಫಂಡ್ ಬೇಕು, ಅದಕ್ಕೂ ಓಕೆ ಅಂದಾಯ್ತು. ಆದರೆ ಈ 33 ಶಾಸಕರ ಪಟ್ಟು ಏನು ಗೊತ್ತಾ? ನಮಗೆ ಕಾರ್ಪೊರೇಷನ್ ಬೇಡ, ಫಂಡ್ ಬೇಡ, ನಮಗೆ ಬೇಕಿರೋದು ಮಂತ್ರಿ ಸ್ಥಾನ ಒಂದೇ. ಈ ಮಾತು ಕೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನಗಳು ಲಿಮಿಟೆಡ್ ಆಗಿವೆ, ಆದರೆ ಆಕಾಂಕ್ಷಿಗಳು ಅನ್ಲಿಮಿಟೆಡ್ ಆಗಿದ್ದಾರೆ. ಹಠ ಹಿಡಿದು ಕೂತಿರೋ ಈ 33 ಶಾಸಕರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ದಿಕ್ಕೆ ತೋಚದಂತಾಗಿದೆ. ಹಾಗಾದ್ರೆ ಈ ಬಂಡಾಯದ ಬೆಂಕಿ ನಂದಿಸೋಕೆ ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದಿರೋ ದಾರಿಗಳಾದ್ರೂ ಏನು? ಮುಖ್ಯವಾಗಿ 3 ಆಪ್ಷನ್ಗಳಿವೆ. ಮೊದಲೇದು ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿ. ಹಿರಿಯ ಶಾಸಕರಿಗೆ ತಕ್ಷಣವೇ ಸಚಿವ ದರ್ಜೆಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನು ನೀಡಿ ಕೋಪ ಕಮ್ಮಿ ಮಾಡೋದು. ವಿಶೇಷ ಅನುದಾನ ಆಮಿಷ. ಬರುವ ಬಜೆಟ್ನಲ್ಲಿ ಹಾಗೂ ಈ ವರ್ಷವೇ ಅವರ ಕ್ಷೇತ್ರಗಳಿಗೆ ಕೋಟ್ಯಂತರ ರೂಪಾಯಿ ಹೆಚ್ಚುವರಿ ಫಂಡ್ ಬಿಡುಗಡೆ ಮಾಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಗ್ರೀನ್ ಸಿಗ್ನಲ್ ಕೊಡೋದು. ರೊಟೇಷನ್ ಫಾರ್ಮುಲಾ ಭರವಸೆ. ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೈಕಮಾಂಡ್ನಿಂದ ಖಚಿತವಾಗಿ ಲಿಖಿತ ಅಥವಾ ಮೌಖಿಕ ಭರವಸೆ ಕೊಡಿಸೋದು. ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ ಈ ಯಾವ ಆಫರ್ಗಳಿಗೂ ಈ 33 ಶಾಸಕರು ಕರಗ್ತಾ ಇಲ್ಲ. ನಮಗೆ ಮಂತ್ರಿ ಸ್ಥಾನವೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಆಗಸ್ಟ್ 13ರಿಂದ ಆರಂಭವಾಗಲಿರೋ ಅಧಿವೇಶನ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ನಿಜಕ್ಕೂ ಒಂದು ಮಹಾ ಬಿಕ್ಕಟ್ಟಿನ ವೇದಿಕೆಯಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ನಲ್ಲಿ ನೋಡೋದಾದ್ರೆ ಕೊಪ್ಪಳ, ತುಮಕೂರು, ಕೋಲಾರದಿಂದ ಶುರುವಾದ ಈ ಅಸಮಾಧಾನದ ಕಿಡಿ ಈಗ ಇಡೀ ರಾಜ್ಯ ಕಾಂಗ್ರೆಸ್ ಅಂಗಳವನ್ನ ವ್ಯಾಪಿಸಿದೆ. ಸಂಪುಟ ವಿಸ್ತರಣೆಯಾಗಿ 5 ದಿನಗಳಾದರೂ ಖಾತೆ ಹಂಚಿಕೆ ಮಾಡಲಾಗದಷ್ಟು ನಾಯಕತ್ವ ಇಕ್ಕಟ್ಟಿಗೆ ಸಿಲುಕಿದೆ. ಆಗಸ್ಟ್ 13ರ ಡಿನ್ನರ್ ಮೀಟಿಂಗ್ ಮತ್ತು ಅಧಿವೇಶನದಲ್ಲಿ ಶಾಸಕರು ಅನುಸರಿಸಲಿರುವ ಈ ಸೈಲೆಂಟ್ ಬಂಡಾಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಯತನಕ್ಕೆ ಬಿದ್ದ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ರಾಜಕೀಯ ಸಂಘಟಕ, ಮಾಸ್ಟರ್ ಪ್ಲಾನರ್ ಎಂದೇ ಹೆಸರಾಗಿರೋ ಡಿ.ಕೆ. ಶಿವಕುಮಾರ್ ಅವರು ಈ ಮಹಾ ಬಿಕ್ಕಟ್ಟಿನಿಂದ ಸರ್ಕಾರವನ್ನ ಹೇಗೆ ಪಾರ್ ಮಾಡ್ತಾರೆ, ಅಥವಾ ಈ ಬಾರಿಯ ಅಧಿವೇಶನ ಕಾಂಗ್ರೆಸ್ ಸರ್ಕಾರದ ಅಸ್ಥಿರತೆಗೆ ಮುನ್ನುಡಿ ಬರೆಯುತ್ತಾ? ಇದನ್ನೆಲ್ಲ ನಾವು ನೋಡ್ಬೇಕಂದ್ರೆ ಆಗಸ್ಟ್ 13ರವರೆಗೂ ಕಾಯಲೇಬೇಕಿದೆ. ನಿಮ್ಗೇನನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಈ ಬಂಡಾಯವನ್ನ ಶಮನ ಮಾಡ್ತಾರಾ, ಅಥವಾ ಈ ಶಾಸಕರ ಸೈಲೆಂಟ್ ಪ್ರತಿಭಟನೆ ಸರ್ಕಾರಕ್ಕೆ ತೊಂದರೆ ಉಂಟು ಮಾಡುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಇಂತಹದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.